ಎಲ್ರಿಗೂ ನಮಸ್ಕಾರ. ಪುಷ್ಪಾ ಶೆಟ್ಟಿಸ್ ಕುಕಿಂಗ್ ಡೈರಿಗೆ ಸ್ವಾಗತ. ನಾನಿವತ್ತು ಒಂದು ಸ್ಪೆಷಲ್ ಆಗಿ ಮರಕೆಸುವಿನಲ್ಲಿ ಇನ್ಸ್ಟಂಟ್ ಆಗಿ ಪತ್ರೊಡೆನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಇದನ್ನು ಚೆನ್ನಾಗಿ ತೊಳೆದು ಒರೆಸಿ ಅದರ ನಾರನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಈ ಥರ ಎಲ್ಲ ಎಲೆಗಳನ್ನು ನಾನು ಹೊಂದಿಸಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ನಾನಿಲ್ಲಿ 1 ಕಪ್ನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟು, 1 ಟೇಬಲ್ ಸ್ಪೂನು ಬೆಲ್ಲ, 1 ಸಣ್ಣ ನಿಂಬೆ ಗಾತ್ರದ ಹುಳಿಯನ್ನು ತಗೊಂಡಿದ್ದೀನಿ ಮತ್ತು 2 ಹಸಿರು ಮೆಣಸಿನಕಾಯಿ, 1 ಸಣ್ಣ ಅರ್ಧ ಇಂಚಿನಷ್ಟು ಶುಂಠಿಯನ್ನು ತಗೊಂಡಿದ್ದೀನಿ. ಕ್ರಷ್ ಮಾಡಿ ಹಾಕಬೇಕು. ನಂತರ 1 ಟೀ ಸ್ಪೂನು ಅಚ್ಚ ಖಾರದ ಪುಡಿ, 1 ಟೀ ಸ್ಪೂನ್ ಎಳ್ಳು, 1 ಟೀ ಸ್ಪೂನ್ ಕೊತ್ತಂಬರಿ ಹೊಡಿ, 1 ಟೀ ಸ್ಪೂನ್ ನಾನು ಇಡೀ ಜೀರ ತೊಗೊಂಡಿದ್ದೀನಿ, ಅದನ್ನು ಪುಡಿ ಮಾಡಿ ಹಾಕಬೇಕು. ಅರ್ಧ ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಕ್ರಶ್ಡ್, ಅರ್ಧ ಟೀ ಸ್ಪೂನ್ ಸೋಂಪು ಪುಡಿ, ಸ್ವಲ್ಪ ಅಜ್ವಾನ್, ಅದನ್ನು ಸ್ವಲ್ಪ ಕ್ರಷ್ ಮಾಡಿ ಹಾಕಬೇಕು. 1/4 ಟೀ ಸ್ಪೂನಷ್ಟು ಹಳದಿ, ಪಿಂಚ್ ಸೋಡಾ ಹಾಗೂ ಕಡಲೆಕಾಳಿನಷ್ಟು ತಗೊಂಡಿರೋ ವಸ್ತುಗಳನ್ನೆಲ್ಲ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ 1 ಕಪ್ಪು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಜೀರಾ ಪುಡಿ, ಅಜ್ವಾನ, ಪೆಪ್ಪರ್ ಪೌಡರ್, ಗರಂ ಮಸಾಲ ಪೌಡರ್, ಕೊತ್ತಂಬರಿ ಹುಡಿ, ಚಿಲ್ಲಿ ಮತ್ತು ಜಿಂಜರಿದು ಪೇಸ್ಟು, 1 ಟೀ ಸ್ಪೂನ್ ಖಾರದ ಹುಡಿ, 1 ಟೀ ಸ್ಪೂನ್ ಬಿಳಿ ಎಳ್ಳು, 1 ಕಡಲೆಕಾಳಿನ ಗಾತ್ರದ ಇಂಗಿನ ನೀರು, 1/4 ಟೀ ಸ್ಪೂನ್ ಹಳದಿ, ಬೆಲ್ಲ 1 ಟೇಬಲ್ ಸ್ಪೂನು, ಹುಳಿ ನೀರು. ಸೋಂಪು ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ. ಸ್ವಲ್ಪ ನೀರು ಹಾಕೋಣ. ಇದು ಬ್ಯಾಟ್ರ್ ಹೆಚ್ಚಿಗೆ ತೆಳ್ಳಗಾಗಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು. ಸ್ವಲ್ಪ ನೀರು ಹಿಡಿಸುತ್ತೆ, ನೀರು ಹಾಕೋಣ. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನಾನು. ಖಾರ ನಿಮಗೆ ಜಾಸ್ತಿ ಬೇಕಾದರೆ ಇನ್ನೂ ಸೇರಿಸ್ಕೋಬೋದು. ನಾನಿಲ್ಲಿ ಹಸಿಮೆಣಸು ಹಾಕಿದ್ದೀನಿ, ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ಈಗ ಇದಕ್ಕೆ ಪಿಂಚ್ ಸೋಡಾದ ಪುಡಿನ ಹಾಕ್ತಾ ಇದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಬಿಸಿ ಎಣ್ಣೆ 1 ಟೀ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ವೀಕ್ಷಕರೇ, ಈಗ ಬ್ಯಾಟ್ರ್ ರೆಡಿ ಆಗಿದೆ. ಈಗ ನಾವು ಮುಂದಿನ ಸ್ಟೆಪ್ಪನ್ನು ನೋಡೋಣ. ಚೆನ್ನಾಗಿ ಮಿಕ್ಸ್ ಆಗಲಿ, ಗಂಟಿರಬಾರ್ದು. ಎಲೆಯನ್ನು ತಗೊಂಡಿದ್ದೀನಿ. ಈಗ ಇದಕ್ಕೆ ನಾವು ಹಿಟ್ಟನ್ನು ಸ್ವಲ್ಪ ಈಗ ಇದಕ್ಕೆ ಹಿಟ್ಟನ್ನು ತೆಳ್ಳಗೆ ಹಚ್ಚೋಣ.
ಒಂದೆಲೆ ಆಗಿದೆ. ಈಗ ಅದ್ರ ಮೇಲೆ ಇನ್ನೊಂದೆಲೆ ಉಲ್ಟಾ ಮಾಡಿ ಇಡೋಣ. ಯಾಕೆ ಉಲ್ಟಾ ಮಾಡಿದ್ದೀನಿ ಅಂದರೆ ರೋಲ್ ಮಾಡಲಿಕ್ಕೆ ಸುಲಭ ಆಗುತ್ತೆ. ಈ ಥರ ತೆಳ್ಳಗೆ ಹಚ್ಕೊಂಡು ಹೋಗಬೇಕು. ಈಗ ಇನ್ನೊಂದೆಲೆ ನೀಡೋಣ. ಪತ್ರೊಡೆ ತುಂಬ ವಿಧದಲ್ಲಿ ಮಾಡ್ಬೋದು. ನಾನು ಈಗಾಗಲೇ 2 ವಿಧದ ರೆಸಿಪಿಯನ್ನು ಹಾಕಿದ್ದೇನೆ, ಪೋಸ್ಟ್ ಮಾಡಿದ್ದೇನೆ. ನೀವು ಬೇಕಾದರೆ ಚೆಕ್ ಮಾಡ್ಕೋಬೋದು. ಈಗ ಇದನ್ನು ರೋಲ್ ಮಾಡೋಣ. ಈಗ ಈ ಕಡೆ ಮಡಚಿ ಇದನ್ನು ನೀಟಾಗಿ ರೋಲ್ ಮಾಡ್ಕೊಳ್ಳೋಣ. ರೋಲ್ ಮಾಡುವಾಗ ಇದಕ್ಕೆ ಸೈಡಿಗೆ ಸ್ವಲ್ಪ ಹಾಕೋಣ. ಅದು ಚಂದ ಅಂಟ್ಕೊಳ್ಳುತ್ತೆ. ಗ್ಯಾಪ್ ಬರದ ಹಾಗೆ ಚೆನ್ನಾಗಿ ಈ ಮರಗೆಸ ಈ ಮಳೆಗಾಲದ ಟೈಮಲ್ಲಿ ಮಾತ್ರ ಸಿಗೋದು. ಬೇರೆ ಸಮಯದಲ್ಲಿ ಇದು ಸಿಗುವುದಿಲ್ಲ, ಅವೈಲಬಿಲಿಟಿ ಇರುವುದಿಲ್ಲ. ಆದ್ದರಿಂದ ಎಷ್ಟು ಬಗೆ ಖಾದ್ಯ ಇದರಲ್ಲಿ ಮಾಡೋಕ್ಕಾಗುತ್ತೆ ಈ ಟೈಮ್ನಲ್ಲೇ ಮಾಡ್ಕೋಬೇಕು. ಈಗ ಹೀಗೆ 2 ರೋಲ್ ಆಗಿದೆ. ಇಷ್ಟು ಹಿಟ್ಟಲ್ಲಿ ಚೆನ್ನಾಗಿ ಒತ್ತಿ ರೋಲ್ ಮಾಡಬೇಕು. ಗ್ಯಾಪ್ ಇರಬಾರ್ದು ಅದರಲ್ಲಿ. ಹೀಗೆ ನಾನು ತಗೊಂಡ ಹಿಟ್ಟಿನ ಪ್ರಮಾಣದಲ್ಲಿ ಈಗ 2 ರೋಲ್ ಆಗಿದೆ. ಈಗ ಇದನ್ನ ನೆಕ್ಸ್ಟ್ ಪ್ರೊಸೀಜರ್ ನೋಡೋಣ. ಈಗ ಒಂದೊಂದೇ ಇದನ್ನು ಕಟ್ ಮಾಡೋಣ. ಇದರಲ್ಲಿ 2 ವಿಷಯ ಭಾರಿ ಜಾಗ್ರತೆ ಮಾಡ್ಕೋಬೇಕು. ರೋಲ್ ಮಾಡುವಾಗ ಟೈಟಾಗಿ ರೋಲ್ ಮಾಡಿ, ಇಲ್ಲಾಂದರೆ ಬಿಡಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಈಗ ಇದನ್ನು 1 ಇಂಚು ಕಟ್ ಮಾಡೋಣ. ಈಗ ರೋಲ್ ಮಾಡಿದ ಪತ್ರೊಡೆಗಳನ್ನು ಹೀಗೆ 1 ಸೆಂಟಿಮೀಟರ್ನಲ್ಲಿ ಕಟ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಡೀಪ್ ಫ್ರೈ ಮಾಡೋಣ. ವೀಕ್ಷಕರೇ, ಇಲ್ಲಿ ಈಗ ಎಣ್ಣೆ ಬಿಸಿಯಾಗಿದೆ. ಈಗ ರೋಲ್ ಮಾಡಿ ಇಟ್ಕೊಂಡಂಥ ಪತ್ರೊಡೆಯನ್ನು ಒಂದೊಂದೇ ಹಾಕಿ ಕರಿಯೋಣ. ಬಾಣಲಿಲಿ ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕಿ ಕರಿಯಿರಿ. ಈ ಮರಗೆಸುವಿನಿಂದ ಪತ್ರೊಡೆ ಮಾಡೋದ್ರಿಂದ ಬಾಯಷ್ಟು ತುರಿಸೋದಿಲ್ಲ.
ಹಾಗಾಗಿ ಈ ಮರಗೆಸು ತುಂಬಾ ಒಳ್ಳೆಯದು ಪತ್ರೊಡೆ ಮಾಡಲಿಕ್ಕೆ. ಈಗ ಇದಾಗಿದೆ, ತೆಗಿಯೋಣ. ಹೆಚ್ಚಿಗೆ ಎಣ್ಣೆನ ಹೀಗೆ ಸೈಡಲ್ಲಿ ಇಳಿಸಿ ನೋಡಿ. ಈಗ ಈ ಪತ್ರೊಡೆ ಆಗಿದೆ. ತುಂಬಾ ಕ್ರಿಸ್ಪಿ ಆಗಿದೆ. ಟೀ ಟೈಮಿಗೆ ಒಂದು ಒಳ್ಳೆಯ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ರುಚಿಯಾದ ಕಡಲೆ ಹಿಟ್ಟಿನಿಂದ ತಯಾರಿಸಿದ ಇನ್ಸ್ಟಂಟ್ ಪತ್ರೊಡೆ ಸವಿಯಲು ಸಿದ್ಧವಾಗಿದೆ. ಇದು ಸಂಜೆ ಟೀ ಟೈಮಿಗೆ ಒಂದು ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ನಿಮಗೆ ನನ್ನ ಈ ರೆಸಿಪಿ ಇಷ್ಟವಾದಲ್ಲಿ ಪುಷ್ಪಾ ಶೆಟ್ಟೀಸ್ ಕುಕಿಂಗ್ ಡೈರಿ ಇದಕ್ಕೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.